ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ಡಿಸೈನ್ಗೆ ವೆಲ್ಕಮ್ ಬ್ಯಾಕ್. ಇಲ್ಲಿ ನಾನು ನೀಡಲ್ ನಂಬರ್ 10ನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಈ ಥರ ಗಂಟು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೇ ಸೀರೆಗೆ ಲಾಕ್ ಮಾಡೋಣ. ಇಲ್ಲಿ ಸೀರೆ ಹೆರ್ಜಲ್ಲಿ ಏನಿರುತ್ತೆ, ನಾನು ಇಲ್ಲಿ ಸೀರೆಗೆ ಸೀದಾ ಸೈಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ಸೀರೆ ಹೆರ್ಜಲ್ಲಿ ಲಾಕ್ ಮಾಡಿಕೊಂಡು ನೋಡಿ ಒಂದ್ಸರಿ ಲಾಕ್ ಮಾಡ್ಕೋತೀನಿ. ಅದ್ರ ಪಕ್ಕದಲ್ಲೇ ಹೋಗಿ ಇನ್ನೂ ಒಂದ್ಸರಿ ಲಾಕ್ ಮಾಡ್ಕೋತೀನಿ. ಇಲ್ಲಿ 2 ಸರಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. 2 ಸರಿ ಲಾಕ್ ಆದ ನಂತರ ಇಲ್ಲಿ ನಾನು 4 ಚೈನ್ನ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ನಾನು 4 ಚೈನ್ನ ಹಾಕ್ಕೋತಾ ಇದ್ದೀನಿ. 3 4 ಚೈನ್ನ ಹಾಕ್ಕೊಂಡು ಮತ್ತೆ ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತೆ ಮತ್ತೆ ನಾನು 4 ಚೈನ್ನ ಹಾಕ್ಕೋತೀನಿ. ಇಲ್ಲಿ 4 ಚೈನ್ನ ನಾನು 3 ಟೈಮ್ಸ್ ಹಾಕ್ಕೋತಾ ಇದ್ದೀನಿ. 3 ಟೈಮ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡೋವಾಗೂ ಅಷ್ಟೇ ಟೈಟು ಲೂಸ್ ಎಲ್ಲ ಮಾಡ್ಕೋಬೇಡಿ, ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ ಟೈಟಾಗಿ ನೀಟಾಗಿ. ನೋಡಿ ಇಲ್ಲಿ 3 ಟೈಮ್ಸ್ ನಾನು ಲಾಕ್ ಮಾಡಿಕೊಂಡು ನಾನಿಲ್ಲ ನೆಕ್ಸ್ಟ್ 6 ಚೈನ್ನ ಹಾಕ್ಕೋತಾ ಇದ್ದೀನಿ. ನೋಡಿ 5 6 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ದೆ ಒಂದು ಸ್ವಲ್ಪ ಹಿಂದಕ್ಕೆ ಕರು ಶೇಪಲ್ಲಿ ಬರೋ ಥರ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕರು ಶೇಪಲ್ಲಿ ಬರಬೇಕು. ಮತ್ತೆ ಈಗ ನಾನು 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾನು 4 ಚೈನ್ನ ಹಾಕ್ಕೋತೀನಿ. 4 ಚೈನ್ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನಾನು ಸ್ಟಾರ್ಟಿಂಗಲ್ಲಿ 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೆ, ಆಮೇಲೆ 6 ಚೈನ್ ಹಾಕ್ಕೊಂಡೆ. ನೆಕ್ಸ್ಟ್ ಆಮೇಲೆ 4 ಚೈನ್ನ 5 ಟೈಮ್ಸ್ ಹಾಕ್ಕೋಬೇಕು. ನೋಡಿ ಇಲ್ಲಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನಾನು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ 4ನೇದಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ. ಇದು 4ನೇದು 4 ಈ ಥರ 5 ಚೈನ್ನ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಷ್ಟೇ ನಾವು 3 ಸರಿ ಲಾಕ್ ಮಾಡೋದು, ಆಮೇಲೆ 5 ಸರಿ ಹಾಕ್ಕೋಬೇಕು. ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ನೋಡಿ ನೀಟಾಗಿ ಹಿಂದೆ ಮುಂದೆ ಸ್ಯಾರಿ ಸುಕ್ಕು ಬರದೇ ಇರೋ ರೀತಿಲಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ 4 ಚೈನ್ 3 ಸರಿ ಹಾಕ್ಕೊಂಡಿದ್ದೀನಿ, ಆಮೇಲೆ 6 ಚೈನ್, ಆಮೇಲೆ 5 ಸರಿ ಹಾಕ್ಕೊಂಡಿದ್ದೀನಿ 4 ಚೈನ್ನ. ಈ ಥರ ಕರು ಶೇಪಲ್ಲಿ ಬಂದಾಗ ನಾವು ಡಿಸೈನ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕರು ಶೇಪಲ್ಲಿ ಬರೋ ಥರ ನೋಡ್ಕೊಂಡು ಮಾಡ್ಕೋಬೇಕು. ನೆಕ್ಸ್ಟ್ ನಾನು ನೆಕ್ಸ್ಟ್ ಲೇಯರ್ನ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ನೋ ಅಲ್ಲೇ ಲಾಕ್ ಮಾಡಿಕೊಂಡು ಪಕ್ಕದ 4 ಚೈನ್ ಗ್ಯಾಪಲ್ಲಿ ಒಂದ್ಸರಿ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಲಾಕ್ ಮಾಡಿದ್ದಾದಮೇಲೆ ಈಗ 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ ಲಾಕ್ ಏನಿರುತ್ತೆ, ಫಸ್ಟ್ ನಾವು 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮೇಲೇ ಹೋಗಿ ಮತ್ತೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ ತಗೋತಾ ಇದ್ದೀನಿ. 2 3 4 ಚೈನ್ನ ತಗೊಂಡು ಮತ್ತೆ 4 ಚೈನ್ ಲಾಕ್ ಏನಿದೆಯೋ ಅದ್ರ ಮೇಲೇ ಲಾಕ್ ಮಾಡ್ಕೋತಾ ಇರೋದು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ 2 ಚೈನ್ನ ತಗೊಂಡು 4 ಚೈನ್ ಗ್ಯಾಪ್ ಏನಿದೆ ನೆಕ್ಸ್ಟು ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಈಗ ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನೇ ಹೇಳ್ಕೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ 6 ಚೈನ್ ಗ್ಯಾಪಲ್ಲಿ ದಾರ ಹೇಳ್ಕೊಂಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ರಲ್ಲೊಂದು ಇಲ್ಲಿ ನಾನು ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇರೋವಂಥದ್ದು. ನಾನು ಒಟ್ಟು ಇಲ್ಲಿ 14 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ 14 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಲಾಕ್ ಮಾಡ್ಕೊಂಡಿರೋವಂಥದ್ದು. ಮತ್ತೆ 2 ಚೈನ್ ಹಾಕ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಪಕ್ಕದಲ್ಲಿ ಏನು 4 ಚೈನ್ ಲಾಕ್ ಇದೆ ಅದ್ರ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 6 ಚೈನ್ ಎಷ್ಟು ಗ್ಯಾಪಲ್ಲಿ ಎಷ್ಟು ಆ ಡಬಲ್ ಹಾರ್ಚ್ ಇರುತ್ತೋ ಅಷ್ಟನ್ನು ನಾವು ಫಿಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾರ್ಚು. ಮತ್ತೆ 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ ಏನಿದೆ ಅದೇ ಲಾಕ್ ಮೇಲೇ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ. ಮತ್ತೆ 4 ಚೈನ್ ಲಾಕ್ ಏನಿದೆಯೋ ಅದ್ರ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಅದ್ರ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ. ಮಧ್ಯದಲ್ಲೂ ಅಷ್ಟೇ 3 ಸರಿ 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಂಥದ್ದು. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ 2 ಚೈನ್ ಹಾಕಿ ನೋಡಿ ಈ ಥರ ಬರುತ್ತೆ ಹಾರ್ಚು. ತುಂಬಾ ಚೆನ್ನಾಗಿ ಬಂದಿದೆ, ಓವರ್ಲ್ಯಾಪ್ ಏನೂ ಆಗಿಲ್ಲ.
ನೆಕ್ಸ್ಟ್ 2 ಚೈನ್ ಹಾಕ್ಕೊಂಡು ನಾವು 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡಿ ಈಗ ನೆಕ್ಸ್ಟ್ ಆರ್ಚ್ಗೆ ನಾವು ಡಿಸೈನು ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೋಡಿ ಈ ಥರ ಸೂಜಿ ಮೇಲೆ 3 ದಾರ ಇರುತ್ತೆ, ಎರಡರಲ್ಲೊಂದು ಎರಡರಲ್ಲೊಂದು, ಆ ಥರ ಡಬಲ್ ಕ್ರೋಶಗಳು. ಎರಡರಲ್ಲೊಂದು ಎರಡರಲ್ಲೊಂದು 2 ಸರಿ ಮಾಡೋದನ್ನು ನಾವು ಡಬಲ್ ಕ್ರೋಶ ಅಂತೀವಿ. ಹಾಗಾಗಿ ನಾನಿಲ್ಲಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇದು ಕಂಬಗಳು ಅಷ್ಟೇ ಓವರ್ಲ್ಯಾಪ್ ಆಗದೆ ಇರೋ ಥರ ನೋಡ್ಕೋಬೇಕು, ಒಂದ್ರ ಮೇಲೆ ಒಂದು ಕೂರದೆ ಇರೋ ಥರ ನೋಡ್ಕೋಬೇಕು. ಜಾಸ್ತಿನೂ ಹಾಕ್ಕೋಬೇಡಿ, ಕಮ್ಮಿನೂ ಹಾಕ್ಕೋಬೇಡಿ, ಆ ಥರ ಮಾಡಿಕೊಂಡು ಲಾಕ್ ಮಾಡ್ಕೊಳೋದು. ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು 4 ಚೈನ್ ಏನಿದೆ ಆ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಆರ್ಚ್ಗಳಂತೂ. ನೋಡಿ ಕರು ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ಗೋಲ್ಡ್ ಕಲರ್ ದಾರ ತಗೊಂಡು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ಒಂದು ಸರಿ ಲಾಕ್ ಮಾಡಿಕೊಂಡು ನಾನಿಲ್ಲಿ 4 ಚೈನ್ನ ತಗೋತಾ ಇದ್ದೀನಿ. 4 ಚೈನ್ನ ತಗೊಂಡು 4 ಚೈನ್ ಲಾಕ್ ಇದೆಯಲ್ಲ ನೆಕ್ಸ್ಟ್ ಅದ್ರ ಮೇಲೇ ಲಾಕ್ ಮಾಡ್ಕೊತಿರೋ ಅಂಥದ್ದು. ನೋಡಿ ಅದ್ರ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ನಾನಿಲ್ಲಿ 4 ಚೈನ್ನ ತಗೋತಾ ಇದ್ದೀನಿ. 4 ಚೈನ್ನ ತಗೊಂಡು ನೋಡಿ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. 4 ಚೈನ್ನ ತಗೊಂಡು 4 ಚೈನ್ ಗ್ಯಾಪ್ ಏನಿದೆ ಅದ್ರ ಮೇಲೇ ಒಂದು ಸರಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಇಲ್ಲಿ ನಾನು ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಇಲ್ಲಿ ಕಂಬಗಳಿದೆಯಲ್ಲ ಕಂಬ ಗ್ಯಾಪಲ್ಲಿ ಮಾಡ್ತಾಯಿಲ್ಲ, ಕಂಬದ ಮೇಲೆ ಚೈನ್ ಬರುತ್ತೆ, ಆ ಚೈನ್ಗೆ ನಾನು ಇಲ್ಲಿ ಕಂಬಗಳನ್ನ ಮಾಡ್ತಾ ಇರೋವಂಥದ್ದು. ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು, ಆ ಚೈನ್ ಇರುತ್ತಲ್ಲ ಗೊತ್ತಾಗತ್ತೆ ಮೇಲೆ ಚೈನು ಗ್ಯಾಪ್ ಅದೇ ಕಾಣಿಸ್ತಾ ಇರುತ್ತೆ, ಬಿಟ್ಕೊಳ್ತಾ ಹೋಗುತ್ತೆ. ಆ ಗ್ಯಾಪಲ್ಲಿ ಹೋಗಿ ಓಲಲ್ಲಿ ಹೋಗಿ ತೊಗೊಂಡು ಬಂದು ಎರಡರಲ್ಲೊಂದು ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು, ಮತ್ತು ಅಲ್ಲಿಂದ ಒಂದು ಎಳೆ ತೊಗೊಂಬರೋದು, 3 ಎಳೆ ಇರುತ್ತೆ, ಎರಡರಲ್ಲೊಂದು ಮತ್ತು ಇಲ್ಲಿ ಡಬಲ್ ಕ್ರೋಶಗಳನ್ನೇ ಮಾಡ್ಕೋತಾ ಇರೋದು. ಕೆಳಗಡೆ ಹಾರ್ಚಲ್ಲೂ ಅಷ್ಟೇ ಡಬಲ್ ಕ್ರೋಶನೇ ಮಾಡ್ಕೊಂಡಿದ್ದೀನಿ, ಮೇಲ್ಗಡೆ ಹಾರ್ಚಲ್ಲೂ ಅಷ್ಟೇ ಡಬಲ್ ಕ್ರೋಶಗಳನ್ನೇ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾರ್ಚ್ ಅಂತೂ, ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕ್ಲಾರಿಟಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ನೋಡಿ ಈ ಥರ ಪ್ರತಿಯೊಂದು ಚೈನಿಗೂ ಅಷ್ಟೇ ನಾವು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಾವು ಒಂದು ಚೈನ್ ಮಾಡಿದ ತಕ್ಷಣ ನೆಕ್ಸ್ಟ್ ಚೈನು ಓಲ್ ಬಿಟ್ಕೊಳ್ತಾ ಹೋಗುತ್ತೆ, ಅದಾಗ ಅದೇ ಕಾಣಿಸ್ತಾ ಇರುತ್ತೆ, ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಂಪ್ಲೀಟ್ ಆದಮೇಲೆ ಅಲ್ಲಿ 2 ಚೈನ್ ಏನು ಹಾಕಿದ್ದೀವಿ ನಾವು ಗ್ಯಾಪ್ 2 ಚೈನ್ ಹಾಕಿದ್ದೀವಲ್ಲ ನೋಡಿ ಕಾಣುತ್ತೆ, 2 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸರಿ ಲಾಕ್ ಮಾಡೋವಂಥದ್ದು. ನೋಡಿ ಈ ಥರ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾರ್ಚು, ಎಲ್ಲಿ ಓವರ್ಲ್ಯಾಪ್ ಆಗಿಲ್ಲ. ಒಂದು ಸ್ವಲ್ಪ ಬೆಂಡಾದಂಗೆ ಅನಿಸುತ್ತೆ, ಪರವಾಗಿಲ್ಲ, ಯಾಕಂದರೆ ಇದ್ರ ಮೇಲೆ ಒಂದು ಲೇಯರ್ ವರ್ಕ್ ಮಾಡಿದಾಗ ನಮಗೆ ಅದು ನೀಟಾಗಿ ಕೂರುತ್ತೆ. ನೋಡಿ ಈ ಥರ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಅಷ್ಟೇ 14 ಕಂಬಗಳ ಬಿದ್ದಿದೆ ನನಗೆ. ಮತ್ತು ನಾವು 4 ಚೈನ್ನ ಹಾಕ್ಕೊಳ್ಳುವಂಥದ್ದು, 1 2 3 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ ಏನಿರುತ್ತೋ ಅದ್ರ ಮೇಲೇ ಹೋಗಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ಮತ್ತೆ 4 ಚೈನ್ ಹಾಕ್ಕೊಳ್ಳೋವಂಥದ್ದು, 4 ಚೈನ್ ಹಾಕ್ಕೊಂಡು ಮತ್ತೆ 4 ಚೈನ್ ಲಾಕ್ ಮೇಲೇ ಹೋಗಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿಯೂ ಅಷ್ಟೇ 4 ಚೈನ್ನ ನಾನು 3 ಸರಿ ಹಾಕ್ಕೋತಾ ಇದ್ದೀನಿ. ನೋಡಿ 3 ಸರಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಲಾಕ್ ಏನಿದೆ ಅದರ ಮೇಲೆ ಲಾಕ್ ಮಾಡೋದು. ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರ ನಾವು ಡಿಸೈನ್ ಮಾಡ್ಕೊಂಡು ಹೋಗುವಂಥದ್ದು. ನೀಡಲ್ ಇಲ್ಲಿ ಒಂದು ಸರಿ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನಾವು ಕಂಬಕ್ಕೆ ವರ್ಕ್ ಮಾಡ್ಕೊಳ್ತಾ ಹೋಗುವಂಥದ್ದು. ನೋಡಿ ಈ ಥರ ವರ್ಕ್ ಮಾಡ್ಕೊಂಡು ಹೋಗುವಂಥದ್ದು. ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು, ಮತ್ತು ಆ ಚೈನಲ್ಲಿ ಹೋಗಿ ದಾರ ಹೇಳ್ಕೊಂಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಎರಡರಲ್ಲೊಂದು ಈ ಥರನೇ ವರ್ಕ್ ಮಾಡ್ಕೊಂಡು ಹೋಗುವಂಥದ್ದು. ಈ ಥರನೇ ಪ್ರತಿ ಕಂಬಕ್ಕೂ ವರ್ಕ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಎಲ್ಲ ಫಿನಿಶಿಂಗ್ ಆಗಿದೆ. ಲಾಸ್ಟಲ್ಲಿ ಲಾಕ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ 2 ಚೈನ್ ಇದೆಯಲ್ಲ,
2 ಚೈನ್ ಪಕ್ಕದಲ್ಲಿ ಒಂದು ಲಾಕ್ ಮಾಡಿದ್ದೀನಿ 4 ಚೈನ್ ಮೇಲೆ, ಅದೇ ಇದ್ರ ಮೇಲೆ ಹೋಗಿ ಲಾಕ್ ಮಾಡೋವಂಥದ್ದು. ನೋಡಿ ಈ ಥರ ಬರುತ್ತೆ. ಮತ್ತು 4 ಚೈನ್ನ ಹಾಕ್ಕೊಂಡು ಮತ್ತು 4 ಚೈನ್ ಏನು ಲಾಕ್ ಮಾಡಿದ್ದೀವೋ ಅದೇ ಲಾಕ್ ಮೇಲೇ ಹೋಗಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಮಧ್ಯದಲ್ಲಿ ನಾವು 4 ಚೈನ್ನ 3 ಸರಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ 4 ಚೈನ್ನ 3 ಸರಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ಮಧ್ಯದಲ್ಲಿ ಒಂದೇ ಒಂದು ಕುಚ್ಚು ಬರುತ್ತೆ, ಮಿಕ್ಕಿದ್ದೆಲ್ಲನೂ ಅದು ವರ್ಕ್ ಏನು ಡಿಸೈನ್ ಇದೆ ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಮಧ್ಯದಲ್ಲಿ ಒಂದು ಕುಚ್ಚು ಬರುತ್ತೆ, ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಒಂದು ಸ್ವಲ್ಪ ಬ್ರೈಡಲ್ ಡಿಸೈನ್ ಬೇಕು ಅಂತ ಕೇಳಿದಾಗ ಆರಾಮ್ಸೆ ಇದನ್ನು ಹಾಕ್ಕೊಡ್ಬೋದು. ನೋಡಿ ಈ ಥರ ವರ್ಕ್ ಮಾಡ್ಕೊಳ್ತಾ ಹೋಗುವಂಥದ್ದು. ನೋಡಿ ಮತ್ತೆ ಲಾಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ 4 ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲೇ ಹೋಗಿ ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಈ ಥರ ಬರುತ್ತೆ. ಎಲ್ಲಿ ಅಷ್ಟೇ ಓವರ್ಲ್ಯಾಪ್ ಆಗಿಲ್ಲ, ನೀಟಾಗಿದೆ ಆರ್ಚ್ಗಳು. ಮತ್ತು ನಾನು 3rd ಲೇಯರ್ನ ವರ್ಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಲಾಸ್ಟ್ ಲೇಯರು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀನೋ ಅದ್ರ ಮೇಲೆ ಲಾಕ್ ಮಾಡಿ 4 ಚೈನ್ನ ಹಾಕ್ಕೋತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಇಲ್ಲಿ 4 ಚೈನ್ ಲಾಕ್ ಏನಿದೆ ಅದ್ರ ಮೇಲೇ ಒಂದ್ಸರಿ ಲಾಕ್ ಮಾಡ್ಕೋತಾ ಇರೋವಂಥದ್ದು. ನೋಡಿ ಅದ್ರ ಮೇಲೆ ಲಾಕ್ ಮಾಡಿಕೊಂಡು ಈಗ ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೊಂದ್ಸರಿ ಲಾಕ್ ಮಾಡ್ಕೊಳ್ಳೋವಂಥದ್ದು. 4 ಚೈನ್ ಲಾಕ್ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಈಗ ಸಣ್ಣದು 2 mm ಬೀಡ್ ಏನಿರುತ್ತೆ ಅದನ್ನು ಇಲ್ಲಿ ದಾರಕ್ಕೆ ಹಚ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳುವಂಥದ್ದು. ನೋಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋದು. ಈಗ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಳ್ಳೋದು. ಇಲ್ಲಿ ಏನು ನಾವು ಹಾಕಿದ್ದೀವಲ್ಲ 2ನೇ ಲೇಯರು, ಆ ಕಂಬದ ಮೇಲೆ ಫಸ್ಟ್ ಕಂಬನ ಬಿಟ್ಟು 2ನೇ ಕಂಬದ ಚೈನ್ ಮೇಲೆ ಡಬಲ್ ಕ್ರೋಶ ಮಾಡ್ಕೊಳ್ಳುವಂಥದ್ದು. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡಿಕೊಂಡು ಈಗ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋದು, ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ ಇನ್ನೊಂದು ಎಳ್ಕೊಂಡು ಬರೋದು. ಈ ಥರ 5 ಸರಿ ಮಾಡಬೇಕು. ನಾವೆಲ್ಲಿ ಲಾಕ್ ಮಾಡೋಷ್ಟಿಲ್ಲ, ಜಸ್ಟ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಮತ್ತು ಅಲ್ಲಿಂದ ಹೋಗಿ ಎಳ್ಕೊಂಡು ಬರೋದು. ಮತ್ತು ಈ ಥರ 5 ಸರಿ ನಾವು ಡಬಲ್ ಕ್ರೋಶಗಳು ಮಾಡ್ಕೊಳ್ಳೋ ಥರ, ಆದರೆ ಲಾಕ್ ಮಾಡಬಾರ್ದು. ನೋಡಿ ಇಲ್ಲಿ 5 ಸರಿ ಮಾಡ್ಕೊಬೇಕು ಟೋಟಲಿ. 5 ಸರಿ ಮಾಡಿಕೊಂಡು ಮತ್ತೆ ಇಲ್ಲಿ ಏನಿರುತ್ತೆ ದಾರ ಅದನ್ನು ಎಳ್ಕೊಂಡು ಬಂದು, ನೋಡಿ ಒಂದು ಸ್ವಲ್ಪ ಎಳ್ಕೊಂಬರೋವಾಗ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಎಳ್ಕೋಬೇಕು. ನೋಡಿ 6 ಎಳೆ ದಾರ ಬಂದಿದೆಯಾ ಅಂತ ನೋಡಿಕೊಂಡು ನೀಟಾಗಿ ಎಳ್ಕೊಂಡು ಇಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ನೀಟಾಗಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ಯಾವ ಥರ ಲಾಕ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಬೀಡ್ಸ್ನ ಹಚ್ಸಿದ ಆದಮೇಲೆ ನೋಡ್ಕೊಳ್ಳಿ ಇನ್ನೂ ಒಂದು ಸರಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಇಲ್ಲಿ ನಾನು 2 ಚೈನ್ನ ಫಸ್ಟ್ 1 ಚೈನ್ ಬಿಟ್ಟಿದ್ದೆ, ಈಗಿಂದ 2 ಚೈನ್ನ ಬಿಟ್ಟು ನಾನು ಡಿಸೈನ್ನ ಮಾಡ್ತಾ ಇರೋವಂಥದ್ದು. ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೊಂಡು ಡಬಲ್ ಕಂಬ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು, ಮತ್ತು ಕಂಬದಲ್ಲಿ ಹೋಗಿ ದಾರ ತೊಗೊಂಬರೋದು. ಈ ಥರ 5 ಸರಿ ಮಾಡ್ಕೋಬೇಕು ಟೋಟಲಿ. ನೋಡಿ ಈ ಥರ 5 ಸರಿ ಮಾಡ್ಕೊಳ್ಳೋ ಅಂಥದ್ದು. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. 5 ಸರಿ ಆದಮೇಲೆ ನೋಡಿ ಈ ಥರ ದಾರನ ಎಳ್ಕೊಂಬರಬೇಕು. ದಾರನ ಎಳ್ಕೊಂಬಂದು ಅಲ್ಲಿ ಲಾಕ್ ಮಾಡುವಂಥದ್ದು. ನೋಡಿ ಪಿಕಾಟ್ಸ್ ಡಿಸೈನ್ಗೆ ಥರನೇ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಮತ್ತು ಒಂದು ಬೀಡನ್ನ ಹಾಕ್ಕೊಳ್ಳೋದು, ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಂಡು 2 ಚೈನ್ನ ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊಳ್ಳೋವಂಥದ್ದು. ಡಬಲ್ ಕ್ರೋಶ ಮಾಡ್ಕೊಂಡಿದ್ದಂಥ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು, ಆ ಡಬಲ್ ಕಂಬ ಏನಿದೆ ಅದರಲ್ಲಿ ವರ್ಕ್ ಮಾಡ್ಕೊಳ್ತಾ ಹೋಗೋದು. ಟೋಟಲಿ 5 ಸರಿ ಈ ಥರ ವರ್ಕ್ ಮಾಡಬೇಕು. ನೋಡಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಿಧಾನಾಗಿ. ಒಂದಲ್ಲ 2 ಸರಿ ನೋಡಿ ನಿಧಾನಾಗಿ ಯಾವ ಥರ ಮಾಡ್ತೀನಿ ಅಂತ. ನೋಡಿ ಈ ಥರ ಹೇಳ್ಕೊಂಡು ಬಂದು ಆ ಡಿಸೈನ್ನ ಲಾಕ್ ಮಾಡೋವಂಥದ್ದು. ಮತ್ತೆ ಬೀಡನ್ನ ತೊಗೊಳ್ಳೋವಂಥದ್ದು, ಮತ್ತು ಬೀಡನ್ನ ತೊಗೊಂಬಂದು ಬೀಡನ್ನ ಲಾಕ್ ಮಾಡಬೇಕು. ಫಸ್ಟ್ ಬೀಡನ್ನ ಲಾಕ್ ಮಾಡಿಕೊಂಡೆ ಆಮೇಲೆ ನಾವು ಡಿಸೈನ್ನ ಮಾಡಬೇಕು. ನೋಡಿ ಎರಡನ್ನ ಬಿಟ್ಟು ಮತ್ತೆ ನಾನು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊತಾ ಇರೋವಂಥದ್ದು. ಡಬಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು, ಆ ಕಂಬದಲ್ಲಿ ಹೋಗಿ ಒಂದು ಸರಿ ದಾರ ಹೇಳ್ಕೊಂಬರೋದು, ಮತ್ತೆ ನೀಡಲ್ ಮೇಲೆ ಸುತ್ಕೊಂಡು ಮತ್ತೆ ಕಂಬದಲ್ಲಿ ಹೇಳ್ಕೊಂಬರೋದು. ಈ ಥರ ಟೋಟಲಿ 5 ಸರಿ ನಾವು ಮಾಡಬೇಕಾಗಿ ಬರುತ್ತೆ. ನೋಡಿ ಈ ಥರನೇ ಒಂಥರ ಬಫಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ಲುಕ್ ವೈಸ್ ಅಂತೂ.
ನೋಡಿ ಒಂದು ಸ್ವಲ್ಪ ಒಂದು 2-3 ಕಂಬ ಮಾಡೋವರೆಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಅಭ್ಯಾಸ ಆಗೋಯ್ತು ಅಂದರೆ ತುಂಬ ಚೆನ್ನಾಗಿ ಈಸಿಯಾಗಿರುತ್ತೆ. ನಾನಿಲ್ಲಿ ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ ನೋಡಿ. 2 ಕಂಬ ಬಿಟ್ಟು ಮತ್ತೆ ಡಬಲ್ ಕ್ರೋಶನ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಥರ 5 ಸರಿನ ಮಾಡ್ಕೋತಾ ಇದ್ದೀನಿ ನೋಡಿ. 2 3 4 5 ಸರಿ ಮಾಡಿಕೊಂಡು ಇಲ್ಲಿ ಅದನ್ನು ನೀಟಾಗಿ ನಿಧಾನಾಗಿ ಎಲ್ಲನೂ ಒಂದೇ ಸರಿ ಹೇಳ್ಕೊಂಡು ಬಂದು ಲಾಕ್ ಮಾಡೋವಂಥದ್ದು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಫೈನಲಲ್ಲಿ ಲಾಕ್ ಮಾಡಬೇಕು ನೋಡಿ. ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕ್ಯೂಟಾಗಿ. ಮತ್ತು ಬೀಡ್ಸ್ ಒಂದ್ಸರಿ ಹಾಕಿ ಲಾಕ್ ಮಾಡಿ ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ಒಂದ್ಸರಿ ಲಾಕ್ ಮಾಡೋವಂಥದ್ದು ಫೈನಲಲ್ಲಿ ನೋಡಿ. ಮತ್ತೆ 4 ಚೈನ್ ಲಾಕ್ ಏನಿದೆ ಅದ್ರ ಮೇಲೂ ಒಂದ್ಸರಿ ಲಾಕ್ ಮಾಡಬೇಕು. ಮತ್ತು ಈಗ 4 ಚೈನ್ ಹಾಕ್ಕೊಳ್ಳುವಂಥದ್ದು, 4 ಚೈನ್ ಹಾಕಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡೋವಂಥದ್ದು. ಇಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋ ಅಂಥದ್ದು. 4 ಚೈನ್ ಏನು ಇಲ್ಲಿ ಗ್ಯಾಪ್ ಇರುತ್ತೆ ಈ ಗ್ಯಾಪ್ಗೆ ನಾವು ಕುಚ್ಚು ಕಟ್ಕೊಳ್ಳೋ ಅಂಥದ್ದು ನೋಡಿ. ಎಲ್ಲೂ ಬೆಂಡಾಗಿಲ್ಲ ಡಿಸೈನು. ಸೆಕೆಂಡ್ ಲೇಯರ್ ಹಾಕಬೇಕು ಅನಿಸಿದಾಗ ಒಂದು ಸ್ವಲ್ಪ ಬೆಂಡಾಗುತ್ತೆ ಅನಿಸುತ್ತೆ, ಬಟ್ ಪರವಾಗಿಲ್ಲ. ನಾವು 3rd ಲೇಯರ್ ವರ್ಕ್ ಮಾಡಿದಾಗ ಬೆಂಡ್ ಆಗೋದಿಲ್ಲ, ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಬ್ರ್ಯಾಡಾಗೂ ಕಾಣುತ್ತೆ ನೋಡಿ. ಇಲ್ಲಿ 4 ಚೈನ್ ಏನು ಗ್ಯಾಪ್ ಇದೆ ಇಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋ ಅಂಥದ್ದು. ಬೇಕಾದ್ರೆ ನಾವು ಇಲ್ಲಿ ಗೋಲ್ಡ್ ಕಲರ್ ಇದೆಯಲ್ಲ, ಗೋಲ್ಡ್ ಕಲರ್ ಡಿಸೈನ್ ಮೇಲೆ ನಾವು ಸ್ಟೋನ್ ಚೈನ್ ಬರುತ್ತಲ್ವ ಅದನ್ನು ನಾವು ಗ್ಲೂ ಮಾಡ್ಕೋಬೋದು, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸು ನೋಡಿ. ನಾನು ಮತ್ತೆ ಅದನ್ನೇ ರಿಪೀಟ್ ತೋರಿಸ್ತಾ ಇದ್ದೀನಿ. ಒಂದು ಸರಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಇಲ್ಲಿ ಮತ್ತೆ ನಾವು ಡಿಸೈನ್ನ ಮಾಡ್ಕೊಳ್ಳೋವಂಥದ್ದು. ಈ ಥರ ಟೋಟಲಿ 5 ಸರಿ ನಾವು ಮಾಡ್ಕೊಳ್ಬೇಕಾಗಿ ಬರುತ್ತೆ. 4 3 4 5 ಈ ಥರ 5 ಮಾಡಿಕೊಂಡು ನಾವು ಅದನ್ನು ಲಾಕ್ ಮಾಡ್ಕೊಳ್ಳೋವಂಥದ್ದು ನೋಡಿ. ಈ ಥರ ಲಾಕ್ ಮಾಡ್ಕೊಳ್ಳೋವಂಥದ್ದು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ನಾನು ಕುಚ್ಚೆಲ್ಲ ಕಟ್ಟಿ ಲಾಸ್ಟಲ್ಲಿ ಹೇಗೆ ಬರುತ್ತೆ ಹೇಗಿರುತ್ತೆ ಅನ್ನೋ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂತಂದರೆ ನೀವು ಸ್ಟೋನ್ ಚೈನ್ನ ನೀವು ಪೇಸ್ಟ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ಡಿಸೈನು. ಟೇಕ್ ಕೇರ್, ಬಾಯ್ ಬಾಯ್.